ನಮ್ಮ ತಾಕತ್ ಮ್ಯಾಗ ನಾ ರಾಜಕಾರಣ ಮಾಡ್ತೀನಿ. ಮಾತಾಡಿದ್ರೆ ಯತ್ನಾಳ್ ಅವರು ನೀರಾವರಿ ಬಗ್ಗೆ ಮಾತಾಡಿದ್ರೆ ಅವ್ರು ಹೇಳೋ ಪ್ರಕಾರ ನಿಮ್ ಜೊತೆಲೇ ಇದ್ದವರು. ಅವ್ರಿಗೆ ನಿಮ್ದು ಗೊತ್ತು, ನಮ್ದು ಗೊತ್ತಿದೆ. ಅವ್ರಿಗೆ MLA ಆಗಿ ಕೆಲಸ ಮಾಡಿದ್ದಾರೆ. ಅದರಿಂದ ಅವರು ನಿಮ್ ಬಿಜೆಪಿ ಸರ್ಕಾರನೂ ಏನು ಮಾಡಲಿಲ್ಲ ಅಂತ ಹೇಳಿದ್ದಾರೆ. ನೀವು ಕೇಳಿಸ್ಕೊಂಡ್ರಿ ಅಲ್ವಾ? ಅವ್ರು ನಮ್ಮ ಪಾರ್ಟಿಯವರು ಅಲ್ಲ. ಅವರು ಪಾರ್ಟಿ ಬಿಜೆಪಿನಲ್ಲೇ ಇರೋದು. ಪಾಪ ಅವರು ಬಿಜೆಪಿ ಅವ್ರು ಕರೀಲಿ ಅಂತ ಕಾಯ್ತಾ ಕೂತಾರೆ. ಕರೆದ್ರೆ ಅಲ್ಲಿಗೆ ಬಿಜೆಪಿಗೆ ಹೋಗೋದು. ಮಾನ್ಯ ಮುಖ್ಯಮಂತ್ರಿಗಳೇ, ನಾನು ಯಾರು ಕರೀಲಿ ಗಾರ್ಮೆಂಟ್ಗೆ ಕೈಕಾಲು ಹಿಡಿಯುವಂತ ದಂಡ ಮಾಡೋದು ಅಲ್ಲ. ಕೈಕಾಲು ಹಿಡಿಯಲ್ರಿ, ಕರೆದ್ರೆ ಹೋಗ್ತೀವಿ. ನಮ್ಮ ತಾಕತ್ ಮ್ಯಾಗ ನಾ ರಾಜಕಾರಣ ಮಾಡ್ತೀನಿ. ಯಾವ್ದೋ ಗುಲಾಮಗಿರಿ ಕೆಲಸ ಮಾಡೋದು, ಯಾರಿಗೂ ಅಪ್ಪಾಜಿ ಅನ್ನುವಂತ ನಾಯಕ ನಾನು ಅಲ್ಲ. ಆಯ್ತ್ರಿ ಯತ್ನಾಳ್ ಅವರೇ, ನೀವು ಗೆದ್ದಿರೋದು ಬಿಜೆಪಿ ಟಿಕೆಟ್ ಮೇಲೆ. ನಾ ಬಿಜೆಪಿದಿಂದ ಗೆದ್ದಿದ್ದು, ಪಕ್ಷೇತರದಿಂದ ಗೆದ್ದಿದ್ದು. ಅದು ಗೆದ್ದಿದ್ದೀರಿ. ಅದು ಜನರ ಆಶೀರ್ವಾದ ನಮ್ಮ ಮೇಲೆ ಎಲ್ಲೇ ಇದೆ. ನಾ ಎಲ್ಲಿದ್ರು ನಾ ಗೆಲ್ತೀನಿ. ಅಪ್ಪ ನೀವು ಗೆದ್ಬರ್ರಿ ಅಂತಲೇ ನಾನು ಆಸೆ ಪಡೋದು. ನೀವು ಗೆದ್ದು ಬರ್ರಿ. ನಮ್ಮ ತಾಕತ್ ಮ್ಯಾಗ ನಾ ರಾಜಕಾರಣ ಮಾಡ್ತೀನಿ. ಮಾತಾಡಿದ್ರೆ ಯತ್ನಾಳ್ ಅವರು ನೀರಾವರಿ ಬಗ್ಗೆ ಮಾತಾಡಿದ್ರೆ ಅವ್ರು ಹೇಳೋ ಪ್ರಕಾರ ನಿಮ್ ಜೊತೆಲೇ ಇದ್ದವರು. ಅವ್ರಿಗೆ ನಿಮ್ದು ಗೊತ್ತು, ನಮ್ದು ಗೊತ್ತಿದೆ. ಅವ್ರಿಗೆ MLA ಆಗಿ ಕೆಲಸ ಮಾಡಿದ್ದಾರೆ. ಅದರಿಂದ ಅವರು ನಿಮ್ ಬಿಜೆಪಿ ಸರ್ಕಾರನೂ ಏನು ಮಾಡಲಿಲ್ಲ ಅಂತ ಹೇಳಿದ್ದಾರೆ. ನೀವು ಕೇಳಿಸ್ಕೊಂಡ್ರಿ ಅಲ್ವಾ? ಅವ್ರು ನಮ್ಮ ಪಾರ್ಟಿಯವರು ಅಲ್ಲ. ಅವರು ಪಾರ್ಟಿ ಬಿಜೆಪಿನಲ್ಲೇ ಇರೋದು. ಪಾಪ ಅವರು ಬಿಜೆಪಿ ಅವ್ರು ಕರೀಲಿ ಅಂತ ಕಾಯ್ತಾ ಕೂತಾರೆ. ಕರೆದ್ರೆ ಅಲ್ಲಿಗೆ ಬಿಜೆಪಿಗೆ ಹೋಗೋದು. ಮಾನ್ಯ ಮುಖ್ಯಮಂತ್ರಿಗಳೇ, ನಾನು ಯಾರು ಕರೀಲಿ ಗಾರ್ಮೆಂಟ್ಗೆ ಕೈಕಾಲು ಹಿಡಿಯುವಂತ ದಂಡ ಮಾಡೋದು ಅಲ್ಲ. ಕೈಕಾಲು ಹಿಡಿಯಲ್ರಿ, ಕರೆದ್ರೆ ಹೋಗ್ತೀವಿ. ನಮ್ಮ ತಾಕತ್ ಮ್ಯಾಗ ನಾ ರಾಜಕಾರಣ ಮಾಡ್ತೀನಿ. ಯಾವ್ದೋ ಗುಲಾಮಗಿರಿ ಕೆಲಸ ಮಾಡೋದು, ಯಾರಿಗೂ ಅಪ್ಪಾಜಿ ಅನ್ನುವಂತ ನಾಯಕ ನಾನು ಅಲ್ಲ. ಆಯ್ತ್ರಿ ಯತ್ನಾಳ್ ಅವರೇ, ನೀವು ಗೆದ್ದಿರೋದು ಬಿಜೆಪಿ ಟಿಕೆಟ್ ಮೇಲೆ. ನಾ ಬಿಜೆಪಿದಿಂದ ಗೆದ್ದಿದ್ದು, ಪಕ್ಷೇತರದಿಂದ ಗೆದ್ದಿದ್ದು. ಅದು ಗೆದ್ದಿದ್ದೀರಿ. ಅದು ಜನರ ಆಶೀರ್ವಾದ ನಮ್ಮ ಮೇಲೆ ಎಲ್ಲೇ ಇದೆ. ನಾ ಎಲ್ಲಿದ್ರು ನಾ ಗೆಲ್ತೀನಿ. ಅಪ್ಪ ನೀವು ಗೆದ್ದು ಬರ್ರಿ ಅಂತಲೇ ನಾನು ಆಸೆ ಪಡೋದು. ನೀವು ಗೆದ್ದು ಬರ್ರಿ.